ಸಾದಿಕ್ ಸರ್, ಈಗ ಹಿಂದೂ ದೇವತೆಗಳನ್ನ ಅವಹೇಳನ ಮಾಡುವಂಥದ್ದು, ರಾಮ ಅದು ಮೂರ್ತಿ ಪೂಜೆನ ಅವಹೇಳನ ಮಾಡೋದು, ಅಥವಾ ದೇವತೆಗಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕುವಂಥದ್ದು, ಹಿಂದೂ ದೇವರ ಅವಹೇಳನ. ನೀವು ಇದನ್ನ ಯಾಕೆ ಕಾಣಿಸಲ್ಲ? ಕೇವಲ ಹೇಳ್ತಾ ಇದ್ದೀರಿ ನೋಡಿ. ನಮ್ಮ ಇದರಲ್ಲಿ ಏನಂದ್ರೆ ನೋಡಿ, ಲಕುಮ್ ದೀನುಕುಮ್ ವಲಿಯುದ್ದೀನ್ ಅಂತ ಕುರಾನ್ ಓಡಿಸಿದೆ. ಅದು ಏನಂದ್ರೆ ನಿಮ್ಮ ದೇವರು ನಿಮ್ಗೆ, ಇದು ನಮ್ಮ ಇದು ನಮ್ಗೆ. ನಾವು ಬೇರೆ ದೇವರ ಬಗ್ಗೆ, ಬೇರೆ ಇದ್ರ ಧರ್ಮದ ಬಗ್ಗೆ ಗಣಪತಿ ಹೋಗುವ ಕಲ್ಯಾಣ ಕೊಡಿಯೋದು ಸ್ವಲ್ಪ ಗಣಪತಿ ಮೆರವಣಿಗೆ ಕಲ್ಯಾಣ ಕೊಡೋದು, ನಮ್ಮ ದೇವರು ನಮಗೆ ಅಲ್ಲ, ನೀವೇ ಮಾತಾಡಿ. ಕಲ್ಯಾಣ ಕೊಡಿಯೋದು ನನಗೆ ಅಲ್ಲ ನೋಡಿ, ಈಗ ಬಿಜೆಪಿ ಹೊಡಿತಾ ಇರೋದು ಗಲಾಟೆ ಮಾಡ್ಬೇಕು ಅಂತ ಬಿಜೆಪಿ 99% ಕಲ್ಲಿಡೋರು ಬಿಜೆಪಿ ಅವರು ನೋಡಿದ್ರಿ. ಯಾಕೆ ಸುಮ್ನಿದ್ದೀರಾ? ಅಲ್ಲ ಸರ್, ಮಸೀದಿ ಮುಂದೆ ನೀವು ಮೆರವಣಿಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ನೋಡಿ ಸರ್, ಏನಂದ್ರೆ ನಾವು ಬೇರೆ ದೇವರಿಗೆ ಬೇರೆ ಇದಕ್ಕೆ ನಾವು ಇದು ಬೆಲ್ ತೋರ್ಸಿಂಗ್ ಇಲ್ಲ, ನಮ್ಮರಲ್ಲಿ ಇಲ್ಲ. ನಾವು ನೋಡಿ ನಾವು ಒಂದು ಹೇಳಿದ್ರೆ ಅವ್ರು ಎರಡು ಹೇಳ್ತಾರೆ, ನಮ್ಮ ದೇವ್ರದ್ದು ಅವಮಾನ ಆಗತ್ತೆ, ಅದಕ್ಕೆ ನಾವು ಹೇಳ್ಬಾರ್ದು. ಇಂಥವ್ರು ಹೇಳ್ತಾರಲ್ಲ, ಯಾವ ಅಲ್ಲಾ ಬಗ್ಗೆ ಆಗಲಿ, ರಾಮನ ಬಗ್ಗೆ ಆಗಲಿ, ಬೇರೆ ಕ್ರಿಶ್ಚಿಯನ್ಸ್ ಬಗ್ಗೆ ಆಗಲಿ, ಯಾರು ಹೇಳ್ತಾರಲ್ಲ ಅವರನ್ನು ಈ ಕಾನೂನು ಉಪಯೋಗಿಸಬೇಕು, ಅವರನ್ನು ಜೈಲಿಗೆ ಹಾಕ್ಬೇಕು. ಬಿಜೆಪಿ ಯಾರು ಕೂಡ ಅಲ್ಲಾ ಬಗ್ಗೆ ಮಾತಾಡಲ್ಲ, ಯಾವತ್ತೂ ಕೂಡ ದೇವರ ನಿಂದನೆಯನ್ನು ಬಿಜೆಪಿಯಿಂದ ಮಾಡಿಲ್ಲ. ಸ್ವಲ್ಪ ದಯವಿಟ್ಟು ಮುಸಲ್ಮಾನ್ ಬಗ್ಗೆ ಮಾತಾಡೋದು, ಮುಸಲ್ಮಾನರ ಬಗ್ಗೆನೆ. ಬಲ್ಲಿ ಬಿಡಿ, ಯೋಗಿ ಆದಿತ್ಯನಾಥ್ ಅವರು ಏನ್ ಹೇಳ್ತಾರೆ ಮುಸಲ್ಮಾನ್ ಬಗ್ಗೆ? ಯೋಗಿ ಆದಿತ್ಯನಾಥ್ ಯೋಗಿ ಏನ್ ಹೇಳ್ತಾರೆ ಮುಸಲ್ಮಾನ್ ಬಗ್ಗೆ? ಅವ್ರದ್ದು ವಿಡಿಯೋ ತೋರಿಸ್ರೆ ನೀವು ಕಿವಿ ಮುಚ್ಕೊಳ್ತೀರಾ, ಅಷ್ಟು ಕೆಟ್ಟ ಮಾತು ಹೇಳಿದ್ದಾರೆ. ಮುಸಲ್ಮಾನ್ ಹೆಂಗ್ ಸಾಯಿಸ್ಬಿಟ್ಟು ಇದು ಭೂಮಿ ಒಳಗಡೆ ಹಾಕಿದ್ರೆ ಬಿಡಬೇಡಿ, ಅವರನ್ನು ರೇಪ್ ಮಾಡಿ ಅಂತ ಹೇಳಿದ್ದಾನೆ ಯೋಗಿ. ತೋರಿಸಿ ನಾನು ಈಗ ಅಂತ ಮಾತೆಲ್ಲ ಆಗಿದೆ ಭಾಷಣದಲ್ಲಿ, ನೋಡಿ ಎಂತ ಮಾತಾಡಿದ್ರೆ ಬಿಜೆಪಿ ಕಡೆಯಿಂದ. ನಮಗೆ ಬೇಡ ಅದು, ಈಗ ನಾವು ಮಾತೆತ್ತಲ್ಲ ಅದು, ಈಗ ಬೇಡ ನಮ್ಗೆ. ನೋಡಿ ಏನಂದ್ರೆ ಪ್ರೂಫ್ ಕೊಡ್ಬೇಕು, ಮುಂಚೆ ಹೇಳಿರೋದು ಮಾತು ಪ್ರೂಫ್ ಮುಂಚೆದು ಕರ್ನಾಟಕದಲ್ಲಿ ಈಶ್ವರಪ್ಪ ಏನ್ ಹೇಳ್ತಾರೆ? ಮುಸಲ್ಮಾನ ಗುಂಡಗಳು ಸಿಟಿ ರವಿ ಏನ್ ಹೇಳ್ತಾರೆ? ತಲೆ ತೆಗಿಬೇಕು. MLC ರವಿಕುಮಾರ್ ಏನ್ ಹೇಳ್ತಾರೆ? ಎಂತ ಮಾತು ಎಲ್ಲ ಒಂದು ಏನೇನ್ ಮಾತು ಹೇಳ್ತಾರೆ? ಒಬ್ರು ಅಧಿಕಾರಿ, ಒಬ್ರು ಜಿಲ್ಲಾಧಿಕಾರಿಗೆ, ಒಬ್ರು MLC ಅವರು ಮಾತಾಡುವಂತ ಮಾತಾಡು. ನೋಡಿ, ನಾನು ಹೇಳೋದಿಷ್ಟೇ, ಯೋಗಿ ಆದಿತ್ಯನಾಥ್ ಅವರು ರೇಪ್ ಮಾಡಿ ಅಂತ ಹೇಳಿದ್ರಂತ ಆ ವಿಡಿಯೋನ ಕಂಟಿನ್ಯೂ ಮಾಡಬಾರ್ದು. ಆಮೇಲೆ ಜನಗಳಿಗೆ ಗೊತ್ತಾಗ್ಬಿಡುತ್ತೆ ಏನಂತ. ನಾನು ಏನಂತ ತಿಳ್ಕೊಂಡಿದ್ರೆ ನೋಡಿ, ಒಂದೇ ನಿಮಿಷ, ಇಲ್ಲ ಪ್ರಭು, ಅದಿಲ್ಲ ಪರಿಶೀಲನೆ ರಾಜ್ಯದ ಮುಖ್ಯಮಂತ್ರಿ ರೇಪ್ ವರ್ಷ ಮುಂಚೆ ಇಲ್ಲೇ ಇದ್ದಾರೆ. ಖಂಡಿತ ನಂಬರ್ಗೆ ಕಳಿಸ್ತೀನಿ ನಾನು. ಸಾದಿಕ್ ಸರ್, ಓಕೆ, ಈಗ ಮುಸ್ಲಿಂ ಸಮುದಾಯದಲ್ಲಿ ಎಷ್ಟು ಫತ್ವಾ ಹೊರಡಿಸೋದು,
ತಲೆ ಕಡ್ರಿ ಅಂತ ಹೇಳೋದು, ಮುಸ್ಲಿಂ ಕಂಟ್ರಿ ಮಾಡೋದು, 15 ನಿಮಿಷ ಟೈಮ್ ಕೊಡಿ, ಪೊಲೀಸ್ ಇಲ್ಲ ಅಂದ್ರೆ ನೋಡಿ ಹೆಂಗ್ ಉಡಿಸ್ ಮಾಡ್ಬಿಡ್ತು ಹಿಂದೂಗಳನ್ನ, ಕೊಲೆ ಮಾಡ್ತೀವಿ, ಸಮಾನ ಮಾಡ್ತೀವಿ ಅಂತ ಹೇಳೋದು. ಅಂತವರೆಲ್ಲ ಜೈಲಿಗೆ ಹೋಗಿದ್ದಾರೆ. ಅಂತವ್ರಿಗೆ ಕಾನೂನು ಹೇಳಿಲ್ಲ, ತುಂಬಾ ದೊಡ್ಡದು. ಆ ವ್ಯಕ್ತಿಯನ್ನು ಅಂತ ಹೇಳೋರಿಗೆ ಬೆಂಗಳೂರು ನಗರ ಜಿಲ್ಲೆ ಬಿಹಾರ್ ಜೈಲಿನಲ್ಲಿ ಕರೆಕ್ಟ್ ನೋಡಿ. ಅಸದುದ್ದೀನ್ ಓವೈಸಿ ತಮ್ಮ ಅವರು ಹೇಳಿದ್ರು, ಅವರು ಜೈಲ್ ಹೋಗಿದ್ರು, ಅವರು ಜೈಲ್ ಹೋಗಿದ್ರು. ಮೇಡಮ್ ನೀವು ಮೊಹಮ್ಮದ್ ಪೈಗಂಬರ್ ಅದು ಸತ್ಯನೇ, ಸತ್ಯ. 9 ವರ್ಷದಲ್ಲಿ ಮದುವೆ ಆಗಿದೆ, ಸೀತೆ ಮಾತಾಡುವುದು ಆಗಿದೆ. 6 ವರ್ಷ ಅಂತ ನಾವು ಹೇಳಿದ್ರೆ ಹಾಕ್ಬಿಡ್ತಾರೆ ಜೈಲ್ಗೆ, ನಾನು ಹೇಳಿದ್ರು ಹಾಕ್ಬಿಡ್ತಾರೆ ಜೈಲ್ಗೆ. ಹಾಕ್ಬೇಕು ಈಗ ಅಲ್ಲ ಮೇಡಮ್, ಈಗ ಈ ಹಿಂದೂ ದೇವತೆಗಳನ್ನ ಕೆಟ್ಟದಾಗಿ ಬಿಂಬಿಸುವಂತ, ಅದರಲ್ಲೂ ಹಿಂದೂ ಸಮುದಾಯದಲ್ಲೇ ಎಷ್ಟೋ ಜನ ನೀವು ನೋಡ್ತಾ ಇದ್ದೀರಿ. ಹಾಗಾಗಿ ಹಿಂದೂಗಳಿಗೆ ಈ ಬೆಲ್ಲು ಕಂಟಕ ಆಗುತ್ತೆ ಅಂತ ನೋಡಿ. ದೇವಾರಾಧನೆ ಇರುವಂತಹ ಈ ದೇಶದಲ್ಲಿ ಮೂರ್ತಿ ಪೂಜೆ ಬೇಡ ಅಂತ ಹೇಳಿ ಅವ್ರು ಮಾತಾಡ್ತಾರೆ. ಪೂಜೆ ಮಾಡಬೇಡಿ ಅಂತ ನಾವು ಹೇಳೋದಲ್ಲ, ಅದು ನಮಗೆ ಕರೆಯೋದು ಅಲ್ಲ ಅಂತ ನಮಗೆ ಕರೆಯೋದು, ಅದ ನಮ್ಗೆ ಇರೋದು, ನಿಮ್ಗೆ ಅಲ್ಲ. ಇವಾಗ ನಾನು ನಿಮ್ಮ ದೇವರ ಬಗ್ಗೆ ನನ್ನ ವಿರೋಧ ಇಲ್ಲ, ಅಥವಾ ನಮ್ಮ ದೇವರ ಬಗ್ಗೆ ನಾನು ಇದ್ ಮಾಡೋದಲ್ಲ. ನಾನು ಹೇಳೋದಷ್ಟೇ, ಈ ಬಿಲ್ಲಿನಸ್ಕರ, ಈ ಬಿಲ್ಲಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವು ಯಾರಾದ್ರೂ ನೋಡಿ, ನಾನು ಕೋಣೆಯಲ್ಲಿ 5-6 ದೇವರನ್ನ ಇಟ್ಕೊಂಡು ಪೂಜೆ ಮಾಡ್ತೀನಿ, ಇವರು ಹಿಂದ್ಗಡೆಯಿಂದ 5 ಸರಿ ನಮಾಜ್ ಮಾಡ್ತಾರೆ, ಒಬ್ಬನೇ ಅಲ್ಲ ಒಬ್ಬನೇ ಅಂತ ಹೇಳಿ. ಅವಾಗ ನಮ್ಗೆ ಹರ್ಟ್ ಆಗುತ್ತಲ್ಲ, ನಾವು ಕೇಸ್ ಹಾಕೋದು ಹಾಗಾದ್ರೆ ಈ ವಿಷಯದಲ್ಲಿ ಈ ತರ ಈ ಬಿಲ್ಲಲ್ಲಿ ಈ ತರ ಇದೆ. ಅದು ಮೇಡಮ್ ದ್ವೇಷ ಭಾಷಣ ಬೇರೆ, ನೀವು ಹೇಳ್ತಾ ಇರೋದು ಬೇರೆ. ದ್ವೇಷ ಭಾಷಣ ಬಿಲ್ಲಲ್ಲಿ ಇದು ಇದೆ ಅಲ್ವಾ? ದ್ವೇಷ ಭಾಷಣ ಬಿಲ್ಲಲ್ಲಿ ಸಂಘ ಸಂಸ್ಥೆ, ನಾವು ದಯವಿಟ್ಟು ಮತ್ತೊಮ್ಮೆ ಓದಿ. ಸಂಘ ಸಂಸ್ಥೆ, ಸಮೂಹಗಳು, ವ್ಯಕ್ತಿಗಳು, ರಿಜಿಸ್ಟರ್ಡ್ ಸಂಸ್ಥೆ, ಅನ್ರಿಜಿಸ್ಟರ್ಡ್ ಸಂಸ್ಥೆ ಎಲ್ಲವೂ ಇದೆ. ಬರೀ ದ್ವೇಷದ ಭಾಷಣೆ, ಇವರ ಉದ್ದೇಶ ಯಾರು ಕೆಟ್ಟದ ಮಾತಾಡ್ತಾರೆ ಅವ್ರ ಬಗ್ಗೆನೇ ಇದ್ರೆ ನಮ್ದು ಏನು ಇದ್ರ ಬಗ್ಗೆ ತಕರಾರಿಲ್ಲ. ಬಟ್ ಬಿಜೆಪಿ ರಾಜಕೀಯ ಹಿನ್ನಡೆ ಇದು. ಯಾವುದೇ ನಿಮಗೆ ವಸ್ತುಗಳು ನೆಕ್ಸ್ಟ್ ಪ್ರಚಾರದ ಅಂಶಗಳು ಸಿಗೋದಿಲ್ಲ. ಈ ಧಾರ್ಮಿಕ ವಿಚಾರ ಇಟ್ಕೊಂಡಿದ್ರೆ, ಹಾಗಾಗಿ ನಿಮಗೆ ಭಯ ಶುರುವಾಗಿದೆ. ವೋಟ್ ಬ್ಯಾಂಕ್ ಎಲ್ಲೋ ಹಿಂದುತ್ವದ ವೋಟ್ ಬ್ಯಾಂಕ್ ಕಡಿಮೆ ಆಗುತ್ತೆ ಅಂತ ಹೇಳಷ್ಟೇ. ಪ್ರಭು, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನೀವು ಹಿನ್ನಡೆ ಬಗ್ಗೆ ಮಾತಾಡ್ಬೇಕಾಗಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಾವು ಮಾತಾಡ್ತಿರೋದು ಒಂದು ದೇಶದ ಅಥವಾ ರಾಜ್ಯದ ಹಿತದೃಷ್ಟಿಯಿಂದ. ಯಾರಿಗೋ ಒಬ್ರು ಬರೀ ನೋಡಿ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು, ವೋಟ್ ಪೊಲಿಟಿಕ್ಸ್ ಇಟ್ಕೊಂಡು, ಅಫಿಷಿಯಲ್ ಪೊಲಿಟಿಕ್ಸ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ ಹೊರತು, ಈಗ ಒಂದು ಏರಿಯಾದಲ್ಲಿ ಯಾರೋ ಒಬ್ರು ಗೊತ್ತಿಲ್ಲ, ಅವ್ರು ಬೇಕಾದವ್ರು ಇರ್ತಾರೆ, ಅವ್ರ ಮೇಲೆ ಬೇಕಾದ ಕೇಳಿಸ್ಬಿಟ್ಟು ಮಾತಾಡ್ತಾರೆ, 7 ವರ್ಷ ಜೈಲು ಅಂತಾರೆ. ಮತ್ತೆ ಅಲ್ಲಾಹನ ಹೆಸರಿನಲ್ಲಿ ರಾಜಕೀಯ ಮಾಡೋದನ್ನ ನಾವು ಕೂಡಲೇ ಬಿಡಬೇಕು. ಒಬ್ಬರ ಮೇಲೆ ಒಬ್ಬರು ತಂದಿಟ್ಟೋದನ್ನ ಬಿಡಬೇಕು. ದ್ವೇಷ ಭಾಷಣವನ್ನು ಖಂಡಿತವಾಗಿ ಬಿಡಬೇಕು. ಈ ದೇಶ, ಈ ರಾಜ್ಯ ಸುಭಿಕ್ಷವಾಗಿರ್ಬೇಕು ಅಂದ್ರೆ ಈ ದ್ವೇಷ ಭಾಷಣ ಬೇಕಾಗಿಲ್ಲ. ಕರೆಕ್ಟ್. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಎಲ್ರಿಗೂ ಕೂಡ. ನೋಡಿ, ಈಗ ನೋಡ್ತಾ ಇದ್ವಿ ದ್ವೇಷ ಭಾಷಣದ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಇದನ್ನ ಕಾಂಗ್ರೆಸ್ ಸರ್ಕಾರ ತರೋಕೆ ಮುಂದಾಗಿದೆ ಅನ್ನುವಂಥದ್ದು. ಆದರೆ ಬಟ್ ನಮ್ಗೆ ಬೇಕಾಗಿರೋದು ಯಾವುದೇ ಜಾತಿ ಭೇದ ಧರ್ಮ ಅನ್ನೋದೇ ಸಹಬಾಳ್ವೆಯಿಂದ ಎಲ್ಲರೂ ಕೂಡ ಶಾಂತಿಯುತವಾಗಿ ನೆಮ್ಮದಿಯಿಂದ ಬದುಕುವಂತ ಆಗಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಆಗಬೇಕು ಅನ್ನುವಂಥ ಆಶಯ ಕೂಡ ಎಲ್ಲರದ್ದು ಆಗಿದೆ. ಎಲ್ಲರೂ ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ಹಾಗಾಗಿನೇ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ, ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ. ಇದು ಇವತ್ತಿನ ಡಿಬೇಟ್. ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.